ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಅಕ್ಕಿ ಕಡುಬು ಮಾಡೋದು ಹೇಗೆ, ಅಕ್ಕಿ ನುಚ್ಚಿನ ಕಡುಬು ಅಂತ ಹೇಳ್ಬೋದು. ಸೊ ಆ ಕಡುಬು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೆ. ಎಲ್ಲರೂ ಸಣ್ಣದಾಗಿ ನಾನು ತೋರಿಸಿದ್ದೀನಿ ಆಲ್ರೆಡಿ, ಅಂದರೆ ಫೋಟೋದಲ್ಲಿ ಅದರಲ್ಲೆಲ್ಲರೂ ಉಂಡೆ ಕಟ್ತಾರೆ. ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕ್ಕೊಂಡು ನೀರನ್ನ ಕುದಿಲಿಕ್ಕೆ ಇಡ್ತಿದ್ದೀನಿ. ಸೊ ನೀರು ಇವಾಗ ಕುದಿ ಬಂದಿದೆ. ಸೊ ನೋಡಿ, ನಾನು ನೈಟೇ ಅಕ್ಕಿನ ನೀರನ್ನೆಲ್ಲ ಬಸ್ದು ಇಟ್ಕೊಂಡಿದ್ದೆ. ಸೊ ಅದನ್ನು ಬೆಳಗ್ಗೆ ಮಿಕ್ಸಿ ಮಾಡ್ಕೊಂಡಿದ್ದಾಗ ನೋಡಿ ಈ ಥರ ನುಚ್ಚಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಜಡಿ ಮಾಡ್ಕೊಳ್ಳೋಂಗಿಲ್ಲ. ಸೊ ಇದನ್ನು ಡೈರೆಕ್ಟಾಗಿ ನುಚ್ಚು ಮತ್ತು ಹಿಟ್ಟು ಮಿಕ್ಸ್ ಇರೋದನ್ನೇ ನಾನಿವಾಗ ಕುದಿ ಬಂದಿರೋ ನೀರಿಗೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಪ್ರಮಾಣ ಎಷ್ಟು ಬೇಕು ಅನ್ನೋದನ್ನು ನೀವು ನೋಡಿ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಜಾಸ್ತಿ ಅಂದರೆ ಒಂದು 7 to 8 ಮೆಂಬರ್ಸಿಗೆ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊನೆಯದಾಗಿ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ. ಸೊ ಇದನ್ನು ಡೈರೆಕ್ಟಾಗಿ ನಾನು ಇಟ್ಕೊಂಡಿರೋ ಹಿಟ್ಟನ್ನು ತೋರಿಸ್ತಿದ್ದೀನಿ. ನೋಡಿ, ಈ ಥರ ನೀರು ಹಚ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾವ ಹದಕ್ಕೆ ರೊಟ್ಟಿ ಹಿಟ್ಟಿರುತ್ತಲ್ವ, ಸೊ ಆ ಹದಕ್ಕೆ ಇದನ್ನು ಇಟ್ಕೋಬೇಕು. ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಉಂಡೆ ಮಾಡಿಕೊಂಡು ನೆಕ್ಸ್ಟ್ ನಾನು ಯಾವ ಥರ ಕಡುಬು ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೊಂದು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಇದನ್ನ ಇವಾಗ ನೋಡಿ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇನ್ನು ನಡುಗಡೆ ಮಿಡಲ್ ಒಂದು ಗುಂಡಿ ಮಾಡಿಬಿಟ್ಟು ಈ ಥರ ಹೆಬ್ಬೆಟ್ಟಿಂದ ಸ್ವಲ್ಪ ಹಿಚುಕ್ತಾ ಬರಬೇಕು. ಇದನ್ನು ನೋಡಿ ಈ ಥರ ಮಾಡ್ಕೊಳ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ. ಮಕ್ಕಳು ಕೆಲವೊಬ್ಬರು ಕಡುಬು ತಿನ್ನಲ್ಲ, ಕೆಲವೊಬ್ರು ಉಂಡೆ ಮಾಡ್ತಾರೆ. ಸೊ ಮಕ್ಕಳು ವೆರೈಟಿಯ ಶೇಪ್ ಕೊಡ್ತಾ ಇದ್ದರೆ ಮಕ್ಕಳು ಕೂಡ ತುಂಬ ನೀಟಾಗಿ ತಿಂತಾರೆ. ನೋಡಿ, ಈಗ ಮತ್ತೆ ಒಂದು ಮಾಡಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ನೋಡಿ, ಮಿಡಲ್ಲಿ ಒಂದು ಹೋಲ್ ಮಾಡ್ಕೊಂಬಿಟ್ಟು ಈ ಥರ ಹೆಬ್ಬೆಟ್ಟು ಸಹಾಯದಿಂದ ಈ ಥರ ಹಿಟ್ಟನ್ನು ನಾದ್ಕೊಳ್ತಾ ಹೋಗಬೇಕು. ನೋಡಿ, ಪ್ರೆಸ್ ಮಾಡಿದರೆ ಈ ಥರ ಹೆಬ್ಬೆಟ್ಟಿಂದ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಆದಷ್ಟು ತೆಳುವಾಗಿ ಪ್ರೆಸ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ, ಇಲ್ಲಾಂದರೆ ಸ್ವಲ್ಪ ತಡವಾಗಿ ಬೇಯುತ್ತೆ ಅಷ್ಟೇ. ನೋಡಿ, ಈ ಥರ ಇಟ್ಕೊಳ್ತಿದ್ದೀನಿ. ಇದನ್ನ ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋ ರೆಸಿಪಿ. ಹಾಗೆ ನಮ್ಮ ಕಡೆ ಈ ಮಲೆನಾಡು ಅಂತಲೇ ಹೇಳ್ಬೋದು, ಅಥವಾ ಬಯಲು ಎರಡೂ ಕಡೆಯೂ ಇನ್ನು ಫುಡ್ ಮಾಡ್ತಾರೆ. ನೋಡಿ, ಈ ಥರ ನಾನು ಒಂದು 3-4 ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇನ್ನು ಹೆಬ್ಬೆಟ್ಟು ಮತ್ತು 5 ಬೆರಳು ಸಹಾಯದಿಂದ ಈ ಥರ ಹಿಟ್ಟನ್ನ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಈ ಥರ ಎಡ್ಜನ್ನು ನೀಟಾಗಿ ಕೂಡಿಸ್ಕೊಳ್ಬೇಕಂದ್ರೆ ಒಡೆದಿರುತ್ತಲ್ವ, ಸೊ ಆ ಥರ ನೀಟಾಗಿ ಕೂಡಿಸ್ಕೊಂಡ್ರೆ ಈ ಕಡುಬು ಈ ಥರ ರೆಡಿಯಾಗುತ್ತೆ. ನೋಡಿ ಯಾವ ಥರ ಅಂತ ನಾನು ಎಲ್ಲದನ್ನು ಇವಾಗ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಉಂಡೆ ಯಾಕೆ ಮಾಡ್ಕೊಂಡಿದ್ದೀನಪ್ಪ, ಕೆಲವೊಬ್ಬರು ಮಕ್ಕಳು ಅದನ್ನ ಆಪ್ಷನ್ ತಿನ್ನೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ವೆರೈಟಿ ಏನಾದರೂ ಮಾಡಿದರೆ ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೀನಿ. ಸೊ ನೋಡಿ, ಇವಾಗ ಇಡ್ಲಿ ಪಾತ್ರೆಗೆ ಎಲ್ಲ ಕಡುಬುಗಳನ್ನ ಹಾಕಿಟ್ಕೊಳ್ತಿದ್ದೀನಿ. ನೋಡಿ, ಎಲ್ಲವನ್ನೂ ಜೋಡಿಸಿಟ್ಕೊಳ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ ಏನಾಗಿದೆ ಅಂತ, ಅಟ್ಲೀಸ್ಟ್ ಲೈಕ್ ಆದರೂ ಕೊಡಿ. ನೋಡಿ, ಎಲ್ಲವನ್ನೂ ಇಟ್ಕೊಂಡ್ಬಿಟ್ಟು ಇವಾಗ ಇಡ್ಲಿ ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಅದರಲ್ಲಿ ಒಂದು ಹೈ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಮತ್ತೆ ಆಲ್ರೆಡಿ ಮತ್ತೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲಿ, ಅಂದರೆ ನಾನು ತುಂಬ ಜನಕ್ಕೆ ಮಾಡ್ತಿದ್ದೀನಲ್ವ. ಸೊ ಹಾಗಾಗಿ ಇದನ್ನು ಎಲ್ಲ ಪ್ಲೇಟಲ್ಲೂ ಇಡೋಕ್ಕಾಗಲ್ಲ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ಬಿಡುತ್ತೆ. ಹಾಗಾಗಿ ಒಂದೊಂದೇ ಪ್ಲೇಟ್ ಬೇಯಿಸ್ಕೊಳ್ತಿದ್ದೀನಿ. ನೋಡಿ, ಇವಾಗ ಬೆಂದ ಮೇಲೆ ಯಾವ ರೀತಿ ಕಾಣ್ತಿದೆ ಅಂತ. ಇದಕ್ಕೆ ಕಾಯಿ ಚಟ್ನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ಸಖತ್ತಾಗಿರುತ್ತೆ. ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಫೈನಲಿ ಈ ರೀತಿ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.